Hello everyone, welcome to Learn You Can YouTube channel. So in this video we are going to discussing about how to charge a body and what are the methods to charge a body and what are the properties of charges study ಮಾಡೋಣ. Right? So charging a body is done by addition or removal of electrons from that body. ಸೊ ಒಂದು ಆಬ್ಜೆಕ್ಟ್ನ ಹೇಗೆ ಚಾರ್ಜ್ ಮಾಡ್ಬೋದು ಅಂತಂದರೆ ಅದರಲ್ಲಿರೋ ಎಲೆಕ್ಟ್ರಾನ್ಸ್ನ ತೆಗೆದು ಅಥವಾ ಅದಕ್ಕೆ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಿ ಆ ಆಬ್ಜೆಕ್ಟ್ನ ನಾವೇನು ಮಾಡ್ಬೋದು ಚಾರ್ಜ್ಡ್ ಒನ್ ಆಗಿ ಕನ್ವರ್ಟ್ ಮಾಡ್ಬೋದು. ಆರ್ ಇಟ್ ಈಸ್ ಎ ಮೆಥಡ್ ಆಫ್ ಕನ್ವರ್ಟಿಂಗ್ ನ್ಯೂಟ್ರಲ್ ಬಾಡಿ ಇಂಟು ಚಾರ್ಜ್ಡ್ ಒನ್. ಸೊ ಈ ಚಾರ್ಜಿಂಗ್ ಆರ್ ಎಲೆಕ್ಟ್ರಿಫಿಕೇಷನ್ನ ಈ ಥರ ಬೇಕಾದ್ರೂ ಡಿಫೈನ್ ಮಾಡ್ಬೋದು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟಿಂದ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದರೆ ಆ ಆಬ್ಜೆಕ್ಟಿಗೆ ನೆಟ್ ಪಾಸಿಟಿವ್ ಚಾರ್ಜ್ ಬರುತ್ತೆ, ಅಂದರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರ್ತವೆ ಕಂಪೇರ್ ಟು ನೆಗೆಟಿವ್ ಚಾರ್ಜ್. ಸೊ ಒಂದು ಒಂದು ಬಾಡಿ ಇನ್ನೊಂದು ಆಬ್ಜೆಕ್ಟ್ನ ತೊಗೊಳೋಣ. ಈ ಆಬ್ಜೆಕ್ಟಲ್ಲಿ ಏನು ಮಾಡ್ತಿದ್ದೀರಿ, ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಿದ್ದೀರಾ. ಇದಕ್ಕೆ ಏನು ಮಾಡ್ತಿದ್ದೀರಿ, ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡ್ತಿದ್ದೀರಾ. ಸೊ ಎಲ್ಲ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಇದ್ರ ಮೇಲೆ ನೆಟ್ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ, ನೆಟ್ ನೆಗೆಟಿವ್ ಚಾರ್ಜ್. ರೈಟ್? ಬೇಸಿಕಲಿ ಆ ಆಬ್ಜೆಕ್ಟು ನ್ಯೂಟ್ರಲ್ ಆಗಿತ್ತು, ಅದಕ್ಕೆ ನೀವು ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಿದರೆ ಅಥವಾ ಅದಕ್ಕೆ ಎಲೆಕ್ಟ್ರಾನ್ ಆ್ಯಡ್ ಮಾಡಿದರೆ ಆವಾಗ ಅದಕ್ಕೆ ನೆಟ್ ಚಾರ್ಜ್ ಬರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು ಇಲ್ಲ ನೆಗೆಟಿವ್ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಪ್ರೊಸೆಸ್. ದಿಸ್ ಈಸ್ ಹೌ ಆ್ಯನ್ ಆಬ್ಜೆಕ್ಟ್ ಈಸ್ ಗೆಟ್ ಚಾರ್ಜ್. ಒಂದು ಆಬ್ಜೆಕ್ಟ್ನ ಚಾರ್ಜ್ ಮಾಡೋದು ಹೇಗೆ ಅಂದರೆ ಹೀಗೆ, ಎಲೆಕ್ಟ್ರಾನ್ ರಿಮೂವ್ ಮಾಡೋದಿಲ್ಲ, ಎಲೆಕ್ಟ್ರಾನ್ ಅದಕ್ಕೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೋಡಿದರೆ ಈ ಪ್ರೊಸೆಸ್ನ ಅಂದರೆ ಬಾಡಿನ ಚಾರ್ಜ್ ಮಾಡೋದು ಎಷ್ಟು ಮೆಥಡ್ಸ್ ಇದ್ದಾವೆ, ಎಷ್ಟು ಟೈಪಲ್ಲಿ ಚಾರ್ಜ್ ಮಾಡ್ಬೋದು ಅಂತಂದರೆ ಫಸ್ಟ್ ಒನ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ, ಸಿಲ್ಕ್ ಮತ್ತು ಗ್ಲಾಸ್ ರಾಡ್ನ ರಬ್ ಮಾಡಿದಾಗ ಗ್ಲಾಸ್ ರಾಡ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಸಿಲ್ಕ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಅಂದರೆ ಗ್ಲಾಸ್ ರಾಡಿಂದ ಎಲೆಕ್ಟ್ರಾನ್ಸು ಸಿಲ್ಕ್ಗೆ ಟ್ರಾನ್ಸ್ಫರ್ ಆಗಿರ್ತವೆ. ರೈಟ್? ಸೊ ದಿಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಆರ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ is done by rubbing two materials against each other. So due to friction, electrons from one object or one body are transferred to the another body. So this transfer of electrons depending upon electronegativity of the material. Next nodadare by conduction. Let's say take a charged object. ಒಂದು ಚಾರ್ಜ್ಡ್ ಆಬ್ಜೆಕ್ಟ್ ಇದೆ, ಇದರ ಮೇಲೆ ಚಾರ್ಜಸ್ ಇದ್ದಾವೆ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಪಾಸಿಟಿವ್ ಚಾರ್ಜ್ ಇದೆ ಅಂತ ತಿಳ್ಕೊಳ್ಳೋಣ. ಚಾರ್ಜ್ಡ್ ಆಬ್ಜೆಕ್ಟ್ನ ಇನ್ನೊಂದು ಅನ್ಚಾರ್ಜ್ಡ್ ಆಬ್ಜೆಕ್ಟ್ನ ಕಾಂಟ್ಯಾಕ್ಟಲ್ಲಿ ಪ್ಲೇಸ್ ಮಾಡಬೇಕು. ಚಾರ್ಜ್ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಬಿಕಾಸ್ ಆಫ್ ಮ್ಯೂಚುವಲ್ ರಿಪಲ್ಷನ್ ಬಿಟ್ವೀನ್ ದ ಚಾರ್ಜಸ್. ಸೊ ಚಾರ್ಜ್ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಚಾರ್ಜಸ್ ಮಧ್ಯೆ ಇರೋ ಮ್ಯೂಚುವಲ್ ರಿಪಲ್ಷನಿಂದ ಚಾರ್ಜ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಗಮನಿಸೋದಾದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಈ ಆಬ್ಜೆಕ್ಟ್ ಮೇಲೆ ಅಂತಂದರೆ ಇದರಲ್ಲಿ ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ರೈಟ್? ನೆಟ್ ಪಾಸಿಟಿವ್ ಚಾರ್ಜ್ ಬಂದಿದೆ ಅಂದರೆ ಈ ಬಾಡಿಯಿಂದ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿರ್ತೀವಿ ಸಚ್ ದಟ್ ಈ ಆಬ್ಜೆಕ್ಟಿಂದ ಸ್ವಲ್ಪ ಎಲೆಕ್ಟ್ರಾನ್ಸ್ನ, ಇದರಲ್ಲಿ ನ್ಯೂಟ್ರಲ್ ಆಗಿರುತ್ತೆ, ಈ ಆಬ್ಜೆಕ್ಟಿಂದ ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ, ಇದು ತಗೊಳುತ್ತೆ. ಎಲ್ಲಿ ತನಕಪ್ಪ ಅಂದರೆ ಅಂಟಿಲ್ ದೇ ರೀಚ್ ಈಕ್ವಿಲಿಬ್ರಿಯಮ್. ಹೇಳೋದಾದರೆ ಒಂದು ಫುಲ್ ವಾಟರ್ ತುಂಬಿರೋ ಪ್ಲಾಸ್ಟಿಕ್ ಬಾಟಲು, ಇನ್ನೊಂದು ಎಂಟಿ ವಾಟರ್ ಬಾಟಲ್ ತಗೊಂಡು ಎರಡನ್ನೂ ಕನೆಕ್ಟ್ ಮಾಡಿದರೆ ವಾಟರು ಏನಾಗುತ್ತೆ, ಫುಲ್ ತುಂಬಿರೋ ವಾಟರ್ ಬಾಟ್ಲಿಂದ ಎಂಟಿ ವಾಟರ್ ಬಾಟ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಪ್ ಟು ಎಲ್ಲಿ ತನಕ, ಎರಡು ಈಕ್ವಿಲಿಬ್ರಿಯಮ್ ಸೆಟ್ಲ್ ಆಗೋ ತನಕ. ಇದು ಅದೇ ಥರ ಚಾರ್ಜು ಕಂಡಕ್ಷನಲ್ಲಿ ಡ್ಯೂ ಟು ಮ್ಯೂಚುವಲ್ ರಿಪಲ್ಷನ್ ಬಿಟ್ವೀನ್ ದ ಚಾರ್ಜಸ್ ಇನ್ನೊಂದು ಬಾಡಿಗೆ ಏನಾಗ್ತವೆ, ಟ್ರಾನ್ಸ್ಫರ್ ಆಗ್ತವೆ. ರೈಟ್? ಸೊ ದಿಸ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಈಗ ಎರಡು ಆಬ್ಜೆಕ್ಟ್ ಏನಾಯಿತು, ಚಾರ್ಜ್ ಆಯಿತು. ಮೊದಲು ಒಂದೇ ಒಂದಿತ್ತು, ಈಗ ಇನ್ನೊಂದು ಆಬ್ಜೆಕ್ಟ್ನ ಏನು ಮಾಡಿದ್ವಿ, ಚಾರ್ಜ್ ಮಾಡಿದ್ವಿ. So in the process of conduction, charges always resides on the surface of the conductor. ಆ ಕಂಡಕ್ಟರ್ನ ಸರ್ಫೇಸ್ ಮೇಲೆ ಚಾರ್ಜಸ್ ರಿಸೈಡ್ ಆಗಿರ್ತವೆ, ಅಂದರೆ ಪ್ಲೇಸ್ ಆಗಿರ್ತವೆ, ಅಲ್ಲಿರ್ತವೆ. ಇನ್ಸೈಡ್ ದ ಕಂಡಕ್ಟರ್ ಚಾರ್ಜಸ್ಸು ಇರಲ್ಲ. ರೈಟ್? ನೆಕ್ಸ್ಟ್ ನೋಡೋದಾರೆ ಚಾರ್ಜಿಂಗ್ ಬೈ ಇಂಡಕ್ಷನ್ ಕಾನ್ಸೆಪ್ಟ್ ಇದು. ಸೊ ಚಾರ್ಜ್ ಬೈ ಇಂಡಕ್ಷನ್ ಮೀನ್ಸ್ ಟೇಕ್ ಎ ಚಾರ್ಜ್ಡ್ ಆಬ್ಜೆಕ್ಟ್, ಒಂದು ಚಾರ್ಜ್ಡ್ ಆಬ್ಜೆಕ್ಟ್ನ ತಗೊಂಡಿದ್ದೀವಿ. ನಾವು ಪ್ಲೇಸ್ ದ ಚಾರ್ಜ್ಡ್ ಆಬ್ಜೆಕ್ಟ್ ನಿಯರ್ ಟು ಎನ್ ಅನ್ಚಾರ್ಜ್ಡ್ ಆಬ್ಜೆಕ್ಟ್. ಈಗ ಏನು ಮಾಡಬೇಕು, ಚಾರ್ಜ್ಡ್ ಆಬ್ಜೆಕ್ಟ್ನ ಹತ್ರ ಟಚ್ ಮಾಡಬಾರ್ದು, ಹತ್ರ ಇನ್ನೊಂದು ಅನ್ಚಾರ್ಜ್ಡ್ ಆಬ್ಜೆಕ್ಟ್ ಹತ್ರ ಪ್ಲೇಸ್ ಮಾಡಿದಾಗ ಚಾರ್ಜ್ ಆನ್ ದ
ಮೆಟೀರಿಯಲ್ ಈಸ್ ಪಾಸಿಟಿವ್ಲಿ ಚಾರ್ಜ್ ಅಲ್ವಾ. ಮೆಟೀರಿಯಲ್ ಏನಾಗಿದೆ ಪಾಸಿಟಿವ್ಲಿ ಚಾರ್ಜ್ ಆಗಿರೋದ್ರಿಂದ ಇದರಲ್ಲಿರೋ ನೆಗೆಟಿವ್ ಚಾರ್ಜಸ್ನ ಏನು ಮಾಡುತ್ತೆ ಈ ಕಡೆ ಅಟ್ರ್ಯಾಕ್ಟ್ ಮಾಡುತ್ತೆ. ನಥಿಂಗ್ ಬಟ್ ಈ ಪಾಸಿಟಿವ್ ಚಾರ್ಜಿಂದ ಇದರಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಏನು ಮಾಡ್ತವೆ ಈ ಫೇಸ್ ಕಡೆ ಬರ್ತವೆ. ಇದರಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗ್ತವೆ ಈ ಫೇಸ್ ಕಡೆ ಬರ್ತವೆ. ಅಟ್ ದಿ ಸೇಮ್ ಟೈಮ್ ಈ ಚಾರ್ಜಸ್ ಈ ಪಾಸಿಟಿವ್ ಚಾರ್ಜಸ್ಸು ಇದರಲ್ಲಿರೋ ಪಾಸಿಟಿವ್ ಚಾರ್ಜಸ್ನ ಏನು ಮಾಡ್ತವೆ ಈ ಕಡೆ ಫೇಸಿಗೆ ಕಳಿಸ್ತವೆ. ರೈಟ್, ಅಂದರೆ ಅರ್ಥ ಎಲೆಕ್ಟ್ರಾನ್ಸು ಈ ಕಡೆ ಮೂವ್ ಆಗ್ತವೆ, ಅದೇ ಥರ ಪಾಸಿಟಿವ್ ಚಾರ್ಜ್ ಏನಾಗುತ್ತೆ ಈ ಕಡೆ ಮೂವ್ ಆಗುತ್ತೆ. ಸೊ ವಿತೌಟ್ ಟಚಿಂಗ್ ನಾವೇನು ಮಾಡಿದ್ವಿ, ಒಂದು ಫೇಸ್ನ ನೆಟ್ ನೆಗೆಟಿವ್ ಚಾರ್ಜಾಗಿ ಕನ್ವರ್ಟ್ ಮಾಡಿದ್ವಿ, ಇನ್ನೊಂದು ಫೇಸ್ನ ನೆಟ್ ಪಾಸಿಟಿವ್ ಚಾರ್ಜಾಗಿ ಕನ್ವರ್ಟ್ ಮಾಡಿದ್ವಿ. ರೈಟ್, ಬಟ್ ದ ಟೋಟಲ್ ಚಾರ್ಜ್ ರಿಮೈನ್ಸ್ ಸೇಮ್. ಸರಿನಾ? ಇಫ್ ವಿ ಕನೆಕ್ಟ್ ದ ಅದರ್ ಫೇಸ್ ಟು ದ ಗ್ರೌಂಡ್, ಆ ಫೇಸ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿದರೆ ಇದರಿಂದ ಗ್ರೌಂಡ್ ಇಸ್ ಎ ವೆರಿ ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ಇದರಿಂದ ಏನು ಮಾಡ್ತವೆ ಎಲೆಕ್ಟ್ರಾನ್ಸ್ ಬಂದು ಈ ಪಾಸಿಟಿವ್ ಚಾರ್ಜಸ್ನ ನ್ಯೂಟ್ರಲ್ ಮಾಡ್ತವೆ. ನ್ಯೂಟ್ರಲ್ ಮಾಡಿದ ಮೇಲೆ ಇಫ್ ಯು ರಿಮೂವ್ ದ ಗ್ರೌಂಡ್ ರಿಮೂವ್ ಮಾಡಿದ ಮೇಲೆ ಈ ಆಬ್ಜೆಕ್ಟಲ್ಲಿ ನೆಟ್ ನೆಗೆಟಿವ್ ಚಾರ್ಜು ಉಳಿಯುತ್ತೆ. ಸೊ ದೆನ್ ಇದನ್ನು ದೂರ ಕರ್ಕೊಂಡು ಹೋದಾಗ, ಈ ಚಾರ್ಜಡ್ ಆಬ್ಜೆಕ್ಟ್ನ ದೂರ ಕರ್ಕೊಂಡು ಹೋದಾಗ ಈ ಚಾರ್ಜಸ್ ಏನಾಗ್ತವೆ ರೀಡಿಸ್ಟ್ರಿಬ್ಯೂಟ್ ಆಗ್ತವೆ. ಅದರಲ್ಲಿ ಏನಾಗ್ತವೆ ರೀಡಿಸ್ಟ್ರಿಬ್ಯೂಟ್ ಆಗ್ತವೆ. ಸೊ ದಿಸ್ ಈಸ್ phenomenon of induction. Right, so charge induction in metals. First case ಅಲ್ಲಿ ಮೆಟಲ್ಸ್ ಅಲ್ಲಿ ಚಾರ್ಜ್ ಇಂಡಕ್ಷನ್ ಯಾವ ಥರ ಆಗುತ್ತೆ. ಸೊ ಲೆಟ್ us consider metal plate. So it is neutral in the general case. When we bring a charged object, ಇದು ಪಾಸಿಟಿವ್ಲಿ ಚಾರ್ಜ್ ಆಗಿದೆ ಅಂತ ಅಂದ್ಕೊಂಡ್ರೆ ಚಾರ್ಜ್ಡ್ ಆಬ್ಜೆಕ್ಟ್ನ ಇದರ ಹತ್ರ ತೊಗೊಂಬಂದರೆ ಬ್ರಿಂಗ್ ಎ ಚಾರ್ಜ್ ನಿಯರ್ ಟು ದ ಮೆಟಲ್ ಸರ್ಫೇಸ್, ವಾಟ್ ಹ್ಯಾಪನ್ಸ್, ದಿಸ್ ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ಸ್ ದ ಎಲೆಕ್ಟ್ರಾನ್ ಟು ಒನ್ ಫೇಸ್ ಆ್ಯಂಡ್ ರಿಪೆಲ್ಸ್ ದ ಪಾಸಿಟಿವ್ ಚಾರ್ಜಸ್ ಟು ದ ಅನದರ್ ಫೇಸ್. So total charge separation takes place in the conductor. Conductorally charge separation always occur on the opposite faces of the conductor. Conductorನ opposite faces ಅಲ್ಲಿ ಚಾರ್ಜಸ್ ಏನಾಗ್ತವೆ ಸೆಪರೇಟ್ ಆಗ್ತವೆ. ಇಫ್ ಇಟ್ ಈಸ್ ನೆಗೆಟಿವ್ ಚಾರ್ಜ್ ಈ ಫೇಸಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತವೆ, ಈ ಫೇಸಲ್ಲಿ ನೆಗೆಟಿವ್ ಚಾರ್ಜ್ ಬರ್ತವೆ. ದಿಸ್ ಫೆನಾಮಿನನ್ ಆಫ್ ಸೆಪರೇಷನ್ ಆಫ್ ಚಾರ್ಜಸ್ ಆನ್ ದ ಆಪೋಸಿಟ್ ಫೇಸಸ್ ಈಸ್ ನೋನ್ ಆಸ್ ಪೋಲರೈಸೇಷನ್. ಅದೇನಂತ ಕರಿತೀವಿ polarization. Right, but net charge on the body is same, just we have separated them on the opposite faces. Second case ಅಲ್ಲಿ induction in atom. Isolated atom comes in the vicinity of any charged object. Atom gets polarized. Atom ಏನಾಗುತ್ತೆ polarize ಆಗುತ್ತೆ ಅಂದ್ರೆ ಅರ್ಥ ನೆಟ್ ಪಾಸಿಟಿವ್ ಚಾರ್ಜ್ನ ಸೆಂಟರು ನೆಟ್ ನೆಗೆಟಿವ್ ಚಾರ್ಜ್ನ ಸೆಂಟರ್ ಮಧ್ಯೆ ಡಿಸ್ಟೆನ್ಸ್ ಇರುತ್ತೆ. ದಿಸ್ ಇಸ್ ನೋನ್ ಆಸ್ polarization in atom due to induction. Right, third one in non-metals. Right, in non-metals there are no available free electrons for the conduction because electrons are not free to move in insulator. ಹಂಗಾಗಿರೋದ್ರಿಂದ ಡೈಪೋಲ್ ಫಾರ್ಮೇಷನ್ ಆಗ್ತದೆ ಪ್ರತಿಯೊಂದು ಆಟಮ್, and then all the dipoles are aligned in the direction of force or in the direction of field. So ಇದನ್ನ dielectric polarization, this is also called polarization, but it is a dielectric material. So next topic ಏನು gold leaf electroscope. So scope means to show ಅಂತ ಅರ್ಥ. So like telescopes, microscopes, right? So gold leaf electroscope is a device which is used to detect or amount of a charge present on the ಬಾಡಿ. ಒಂದು ಚಾರ್ಜಡ್ ಆಬ್ಜೆಕ್ಟ್ ಮೇಲೆ ಎಷ್ಟು ಚಾರ್ಜ್ ಇದೆ ಆ್ಯಂಡ್ ಚಾರ್ಜ್ ಇದೆಯೋ ಇಲ್ವೋ ಅನ್ನೋದನ್ನ ಡಿಟೆಕ್ಟ್ ಮಾಡೋಕ್ಕೆ ಈ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ನ ಯೂಸ್ ಮಾಡಿ. ನಾವು ದೀಸ್ ಚಾರ್ಜಸ್ ಆರ್ ಸ್ಟಡೀಡ್ ಅಂಡರ್ 2 ಬ್ರಾಂಚಸ್. ರೈಟ್, ಫಿಸಿಕ್ಸ್ನ 2 ಬ್ರಾಂಚಲ್ಲಿ ಈ ಚಾರ್ಜಸ್ನ ಸಪ್ರೇಟಾಗಿ ಸ್ಟಡಿ ಮಾಡ್ತೀವಿ. ದೋಸ್ ಬ್ರಾಂಚಸ್ ಆರ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಡೈನಮಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ charges when they are at rest, behavior of charges when they are at rest.
And another one, electrodynamics, which deals with the study of charges when they are at motion. So charges ಮೂವ್ ಆಗಬೇಕಾದ್ರೆ ಅದರ ಬಿಹೇವಿಯರ್ ಸ್ಟಡಿ ಮಾಡೋದು ಎಲೆಕ್ಟ್ರೋಡೈನಮಿಕ್ಸಲ್ಲಿ, ಚಾರ್ಜಸ್ ರೆಸ್ಟ್ ಆಗಿದ್ದಾಗ ಅದರ ಬಿಹೇವಿಯರ್ ಸ್ಟಡಿ ಮಾಡೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ. ಸೊ ಈಗ ನಾವು ಸ್ಟಡಿ ಮಾಡೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ. ರೆಸ್ಟಲ್ಲಿದ್ದಾಗ ಚಾರ್ಜ್ ಯಾವ ಥರ ಬಿಹೇವ್ ಮಾಡುತ್ತೆ, ಫೋರ್ಸ್ ಎಕ್ಸರ್ಟ್ ಹೆಂಗಾಗುತ್ತೆ, ಫೀಲ್ಡ್ ಹೆಂಗಿರುತ್ತೆ, ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಇವನ್ನೆಲ್ಲ ಫೈಂಡ್ ಔಟ್ ಮಾಡೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ, ರೈಟ್. ನೆಕ್ಸ್ಟು ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತಂದರೆ, we already know there are two types of charges, one is positive and another one is negative, or are like charges and unlike charges. Like charges andre either it is positive or negative. Unlike means positive negative, right. Next, like charges repel and unlike charges attract, right. ಎರಡು ಪಾಸಿಟಿವ್ ಚಾರ್ಜ್ ಆದರೆ ಅವೆರಡು ಏನು ಮಾಡ್ತವೆ, ರಿಪೆಲ್ ಮಾಡ್ತವೆ. ಅದೇ ಥರ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಆದರೆ ಅವು ಅಟ್ರ್ಯಾಕ್ಟ್ ಮಾಡ್ತವೆ. ನೆಕ್ಸ್ಟು, ಚಾರ್ಜ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ಆಲ್ರೆಡಿ ನೋ ವಾಟ್ ಆರ್ ಸ್ಕೇಲಾರ್ಸ್ ಆ್ಯಂಡ್ ವಾಟ್ ಆರ್ ವೆಕ್ಟರ್ಸ್. ಸೊ ಸ್ಕೇಲಾರ್ ಕ್ವಾಂಟಿಟಿ ಲೈಕ್ ಮಾಸ್ ಹೇಗೆ ಸ್ಕೇಲಾರ್ ಕ್ವಾಂಟಿಟಿನೋ ಅದೇ ಥರ ಚಾರ್ಜ್ ಏನು ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಕ್ಯಾನ್ ಬಿ ಮೆಷರ್ಡ್ ಬಟ್ ಹ್ಯಾಸ್ ನೋ ಡೈರೆಕ್ಷನ್. ನೆಕ್ಸ್ಟ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಚಾರ್ಜ್, total charge on the body is equal to integral multiple of elementary charge, right. ಇಲ್ಲಿ ಪ್ಲಸ್ ಆರ್ ಮೈನಸ್ ಬೇಕಾದ್ರೆ ಹಾಕ್ಬೋದು. ಆಮೇಲೆ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಎಷ್ಟು ಚಾರ್ಜ್ ಇದೆಯಪ್ಪ ಅಂತಂದರೆ ಇಟ್ ಇಸ್ ಆಲ್ವೇಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನಿಕ್ ಚಾರ್ಜ್, ರೈಟ್. ಇಂಟಿಗ್ರಲ್ ಮಲ್ಟಿಪಲ್ ಯಾಕೆ ಹೇಳ್ತೀವಿ ಅಂತಂದರೆ ಅರ್ಧ ಎಲೆಕ್ಟ್ರಾನು ಕಾಲ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಎಲೆಕ್ಟ್ರಾನ್ ಅಂದಮೇಲೆ ಒಂದು ಸಿಂಗಲ್ ಪಾರ್ಟಿಕಲ್ ಅದು. ಸೊ ಕಂಪ್ಲೀಟ್ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಅಂದರೆ ಒಂದೊಂದು ಎಲೆಕ್ಟ್ರಾನಿಗೂ ಚಾರ್ಜ್ ಇರುತ್ತೆ. ಎಷ್ಟಿರುತ್ತಪ್ಪ ಚಾರ್ಜ್ ಅಂತಂದರೆ ವ್ಯಾಲ್ಯೂ ಆಫ್ E is equal to 1.602 × 10⁻⁻19 ಕೂಲಮ್. ಇಷ್ಟು ಚಾರ್ಜ್ ಇರುತ್ತೆ ಇಂಡಿವಿಜುವಲ್ ಎಲೆಕ್ಟ್ರಾನಿಗೆ. ಸೊ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಅಂದರೆ ಅಷ್ಟು ಚಾರ್ಜ್ ಇದರಿಂದ ಮಲ್ಟಿಪ್ಲೈ ಮಾಡಬೇಕು, ರೈಟ್. ಟೋಟಲ್ ಚಾರ್ಜ್ ಆನ್ ದ ಬಾಡಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಚಾರ್ಜ್. ನಾವು ಅಡಿಟಿವಿಟಿ ಆಫ್ ಚಾರ್ಜ್. ವಾಟ್ ಈಸ್ ಅಡಿಟಿವಿಟಿ ಚಾರ್ಜ್ ಅಂತಂದರೆ, ಚಾರ್ಜಸ್ ಕ್ಯಾನ್ ಬಿ ಆ್ಯಡೆಡ್ ಟುಗೆದರ್. ಒಂದು ಆಬ್ಜೆಕ್ಟ್ ಮೇಲೆ ಚಾರ್ಜಸ್ ಇದೆ ಅಂತಂದರೆ ಆ ಟೋಟಲ್ ಚಾರ್ಜ್ ಆನ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಚಾರ್ಜಸ್ ಆನ್ ದ ಡಿಫ್ರೆಂಟ್ ಸ್ಪೇಸಸ್. ಇಫ್ ದ ಕಂಡಕ್ಟರ್ ಈಸ್ ಇರ್ರೆಗ್ಯುಲರ್ ಅಂದರೆ ಚಾರ್ಜ್ ಡೆನ್ಸಿಟಿ ಏನಾಗಿರುತ್ತೆ, ಡಿಪೆಂಡ್ಸ್ ಆನ್ ಕರ್ವೇಚರ್ ಆಫ್ ದ ಸರ್ಫೇಸ್. ಈ ಕರ್ವೇಚರ್ ಇದೆಯಲ್ಲ, ಈ ಸರ್ಫೇಸ್ನ ಕರ್ವೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಚಾರ್ಜ್ ಡೆನ್ಸಿಟಿ, ರೈಟ್. ಈ ಕರ್ವೇಚರ್ ಎಷ್ಟಿದೆ, ಈ ಸರ್ಫೇಸ್ನ ಕರ್ವೇಚರ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಮಾಲರ್ ದ ಕರ್ವೇಚರ್ ಮೀನ್ಸ್ ಇಲ್ಲಿ ಚಾರ್ಜ್ ಡೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ, ರೈಟ್. ಸೊ ಡಿಫರೆಂಟ್ ಪಾರ್ಟ್ಸಲ್ಲಿ ಚಾರ್ಜ್ ಡೆನ್ಸಿಟಿ ಡಿಫರೆಂಟ್ ಇರೋದ್ರಿಂದ ಟೋಟಲ್ ಚಾರ್ಜ್ನ ನಾವೇನು ಮಾಡ್ಬೋದು, ಆ ಪೋರ್ಷನಲ್ಲಿ ಎಷ್ಟಿದೆ ಆ ಪೋರ್ಷನಲ್ಲಿ ಎಷ್ಟಿದೆ ಅಂತ ಆ್ಯಡ್ ಮಾಡ್ಬೋದು. ದಟ್ ಈಸ್ ಅಡಿಟಿವಿಟಿ ಆಫ್ ಚಾರ್ಜ್, ರೈಟ್. ನೆಕ್ಸ್ಟು, ಕನ್ಸರ್ವೇಷನ್ ಆಫ್ ಚಾರ್ಜ್ is also important property. Conservation of charge. What is conservation of charge antandre, charges can neither be created nor be destroyed, but they are transferred from one object to another object. But they can appear and disappear in pairs. Gamma radiation atmosphere na enter ಮಾಡಿದಾಗ that gamma radiation creates electron and positron pair. This phenomenon is called pair production. Again, if the electron and positron combine, ಎರಡು combine ಆದರೆ then it produces gamma photon na produce ಮಾಡುತ್ತೆ. This process is called annihilation. ಇದನ್ನ ಕರಿತೀವಿ annihilation ಅಂತ ಕರಿತೀವಿ, ಇದನ್ನು pair production ಅಂತ ಕರಿತೀವಿ, ರೈಟ್. ಇಲ್ಲಿ ಚಾರ್ಜ್ ಅಪಿಯರ್ ಆಗೋದು ಪೇರಲ್ಲೇ ಅಪಿಯರ್ ಆಗುತ್ತೆ, ಡಿಸಪಿಯರ್ ಆಗೋದು ಪೇರಲ್ಲೇ ಡಿಸಪಿಯರ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಚಾರ್ಜ್ ಕನ್ಸರ್ವ್. ಬಟ್ ಟೋಟಲ್ ಸಿಸ್ಟಮಲ್ಲಿ ಚಾರ್ಜ್ ಏನಾಗಿದೆ, ಕನ್ಸರ್ವ್ ಆಗಿದೆ, ರೈಟ್. ನೆಕ್ಸ್ಟು, ಚಾರ್ಜಸ್ ಆರ್ ಇನ್ವೇರಿಯಂಟ್ ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಫ್ರೇಮ್. ಅವ್ರ ರೆಸ್ಟಲ್ಲಿ ಅದ್ರ ಮೇಲೆ ಎಷ್ಟು ಚಾರ್ಜ್ ಇರುತ್ತೋ ಅದು ಮೂವ್ ಆಗಬೇಕಾದ್ರೂ, ಸಪೋಸ್ ಆ ಚಾರ್ಜ್ನ ಮೂವ್ ಮಾಡಿದ್ರೂ ಅದ್ರ ಮೇಲಿರೋ ಚಾರ್ಜ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇನ್ವೇರಿಯಂಟ್, ರೈಟ್. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, right.